ಬಹಳ ವರ್ಷದಿಂದ ಕನಸಿತ್ತು. ಇವತ್ತು ಪ್ರಸಾದ್ ಅಬ್ಬಾಯಿ ಅವರು ಆ ಕನಸನ್ನ ನೆನ್ಸ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕೆ ಬಹಳ ವರ್ಷದಲ್ಲಿ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ PU ಕಾಲೇಜ್ ಹಾಕಬೇಕಾಗಿತ್ತು. ಇಬ್ರಾಹಿಂ ದೇಸಾಯಿ, ಅಬ್ದುಲ್ ಕಲಾಂ ಆಜಾದ್ SLC ವರೆಗೂ ಇತ್ತು, ಕಾಲೇಜ್ ಇದ್ದಿಲ್ಲ. ಬಹಳ ದಿನದಿಂದ ನಿಮ್ಮಲ್ಲಿ ಕನಸಿತ್ತು. ಆ ಕನಸನ್ನ ಇವತ್ತು ನನ್ನ ತಮ್ಮ ಪ್ರಸಾದ್ ಅಬ್ಬಾಯಿ, ಶಾಸಕ ಪ್ರಸಾದ್ ಅಬ್ಬಾಯಿ ಅವರು ಇವತ್ತು ನೆನ್ಸಿ ಅಪ್ಡೇಟ್ ಮಾಡಿ ಇವತ್ತು ಬಿಲ್ಡಿಂಗ್ ಅನ್ನ ಈಗ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಉರ್ದು ಸ್ಕೂಲನ್ನ ಬಿಲ್ಡಿಂಗ್ ಅನ್ನು ಹೊಸದಾಗಿ ಕಟ್ಟಿ ಬಹಳಷ್ಟು ಪ್ರಿನ್ಸಿಪಲ್ ಸಾಹೇಬರು ಹೇಳ್ತಾ ಇದ್ರು, ಬಹಳಷ್ಟು ಸಮಸ್ಯೆಗಳು ಬಂದಿತ್ತು. ಹೈ ಟೆನ್ಷನ್ ಉರ್ದು ಸ್ಕೂಲ್ದು ಬಹಳ ಸಮಸ್ಯೆ. ನೋಡ್ರಿ, ಉರ್ದು ಅಂತ ಹೇಳ್ತೀನಿ ಮೊದಲೇ ನಾನು ಎಲ್ಲ ಭಾಷಣದಲ್ಲಿ ಎಲ್ಲ ವೇದಿಕೆ ಮೇಲೆ ಹೋಗಿದೆ. ಎಲ್ಲ ಇವ್ರು ಹೇಳ್ತಾರೆ ಸ್ವಲ್ಪ ಉರ್ದುದಲ್ಲಿ ಮಾತಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಅಂತ. ನಾನು ಯಾವ ವೇದಿಕೆ ಮೇಲೆ ಹೋದ್ರೆ ಪ್ರಸಾದ ಒಂದೇ ಹೇಳಿದ್ರು, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ. ಮೊದಲು ನಮ್ಮ ಭಾಷೆ, ಮಾತೃಭಾಷೆ ಕನ್ನಡ. ಯಾವುದು ಕನ್ನಡ ಏನು ಜೋರಾಗಿ, ಆಮೇಲೆ ನಮ್ಮ ಮಾತೃಭಾಷೆ ಕನ್ನಡ. ಹಾಗಾಗಿ ಮಾತಾಡ್ತೀನಿ. ಹಾಗಾಗಿ ಉರ್ದು ಪ್ರಿನ್ಸಿಪಾಲ್ ಅವ್ರು ಹೇಳ್ತಾ ಇದ್ರು, ಉರ್ದು ಸ್ಕೂಲ್ಗೆ ಬಹಳಷ್ಟು ಸಮಸ್ಯೆಗಳು ಬಂತು. MLAಗಳು ಮುಂದೆ ನಿಂತ್ಕೊಂಡು ಹೈ ಟೆನ್ಷನ್ ಬೇರೆ ಬೇರೆಗಳು ಸಮಸ್ಯೆ ಬಂದಿತ್ತು. ಅವ್ರು MLA ಅವರೇ ನಿಂತು ಸಮಸ್ಯೆನ ಬಗೆಹರಿಸಿ ನಮ್ಮ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಅವರು ಹೇಳ್ತಾ ಇದ್ರು. ಮೊದಲೇ ಆಗಿ ನಾನು ನನ್ನ ತಮ್ಮ ಪ್ರಸಾದ್ ಅಬ್ಬಾಯಿ ಅವರಿಗೆ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ.